ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. हर जोखिम से निकल कर फसल आए, सुरक्षित हो जाए, फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಣಭೂಮಿ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಇವತ್ತು ನಮ್ಮ ರೈತರಿಗೆ ಒಣಭೂಮಿ ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಒಣಭೂಮಿ ಕೃಷಿಯಲ್ಲಿ ಏನೇನು ಮಾಡಬಹುದು, ಒಣಭೂಮಿ ಕೃಷಿಯನ್ನು ನಾವು ಯಾಕೆ ಮಾಡಬೇಕು, ಒಣಭೂಮಿ ಕೃಷಿ ಮಾಡೋದ್ರಿಂದ ನಮ್ಮ ರೈತ ಸಮುದಾಯಕ್ಕೆ ಎಷ್ಟು ಆದಾಯ ತಂದು ಕೊಡ್ಬೋದಾಗಿದೆ, ಅಥವಾ ಅವರು ಈಗ ಮಳೆ ಇಲ್ಲದ ಸಂದರ್ಭದಲ್ಲಿ ಅದು ಎಷ್ಟು ನೆರವಿಗೆ ಬರುತ್ತೆ, ಅಥವಾ ಮಳೆ ಇಲ್ಲದ ಸಂದರ್ಭದಲ್ಲಿ ಆ ಒಂದು ಕೃಷಿ ಕೈಗೊಳ್ಳೋದು ಸುಲಭನ ಹೆಂಗೆ, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟರ್ ಸಂಧ್ಯಾ ಅವರೇ. ಒಣಭೂಮಿ ಕೃಷಿ ಎಂದರೆ ಮಳೆಯ ನೀರನ್ನೇ ಸಂಪೂರ್ಣವಾಗಿ ಅವಲಂಬಿಸಿ ಬೆಳೆಗಳನ್ನು ಬೆಳೆಯುವ ಒಂದು ಕೃಷಿ ಪದ್ಧತಿಯಾಗಿದೆ. ಒಣಭೂಮಿ ಕೃಷಿ ಕಡಿಮೆ ಅಥವಾ ಅನಿಶ್ಚಿತ ಮಳೆ, ಅಂದರೆ ಇಷ್ಟೇ ಮಳೆ ಬೀಳುತ್ತೆ ಅಂತ ಅಲ್ಲಿ ಸಾಧ್ಯ ಅಂಥ ಪ್ರದೇಶಗಳಲ್ಲಿ ನೀರಾವರಿ ಇಲ್ಲದೆ ಮಳೆಯ ನೀರನ್ನು ಅವಲಂಬಿಸಿ ಬೆಳೆಯುವ ಒಂದು ಕೃಷಿ ಪದ್ಧತಿ ಇದು. ಈ ಒಣಭೂಮಿ ಬೆಳೆಯುವ ಬೆಳೆಗಳಿಗೆ ಕೃತಕ ನೀರಾವರಿಯ ವ್ಯವಸ್ಥೆ ಸಹಾಯ ಇರುವುದಿಲ್ಲ. ಮಳೆಯ ನೀರನ್ನೇ ಅವಲಂಬಿತವಾಗಿರುವಂಥದ್ದು ಈ ಬೆಳೆ ಬೆಳೆಯಲು ಮಳೆಯ ನೀರು ಮತ್ತು ಮುಖ್ಯವಾಗಿ ಮಣ್ಣಿನಲ್ಲಿ ಸಂಗ್ರಹವಾಗಿರುವ ತೇವಾಂಶವನ್ನು ಅವಲಂಬಿರುತ್ತದೆ. ಹಾಗಾಗಿ ಈ ಒಂದು ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಅಥವಾ ಬರದ ಸಮಯದಲ್ಲಿ ಮಣ್ಣಿನ ಒಂದು ಸಂರಕ್ಷಣೆ ಮಾಡುವಂಥದ್ದು, ಮಣ್ಣಿನಲ್ಲಿ ತೇವಾಂಶ ಕಾಪಾಡಿಕೊಳ್ಳುವಂಥದ್ದು ಈ ಒಣಭೂಮಿ ಕೃಷಿಯ ಒಂದು ಪದ್ಧತಿಯಲ್ಲಿ ಪ್ರಮುಖವಾಗಿರುವ ಅಂಶ ಆಗಿದೆ. ಮತ್ತು ಭಾರತದಲ್ಲಿ, ನಮ್ಮ ಇಡೀ ಭಾರತ ದೇಶದಲ್ಲಿ ಒಣಭೂಮಿ ಕೃಷಿಯು ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಪದ್ಧತಿಯಾಗಿದೆ. ಯಾಕೆ ಪರಿಸರ ಸ್ನೇಹಿ ಅಂತ ಹೇಳಿದ್ರೆ, ಇದರಲ್ಲಿ ದುಬಾರಿ ರಾಸಾಯನಿಕಗಳು ಅಥವಾ ಇತರ ಸೌಲಭ್ಯಗಳ ಬಳಕೆ ತುಂಬ ಕಡಿಮೆ ಇರುತ್ತದೆ. ಯಾಕೆ ಅಂತಂದರೆ ಮಳೆಯೇ ಬೆಳೆಗಳಿಗೆ ಮುಖ್ಯ ನೀರಿನ ಮೂಲ ಆಗಿರೋದ್ರಿಂದ ನೀರಿನ ಸಂರಕ್ಷಣೆಗೆ ಸಹಕಾರಿಯಾಗಿರುತ್ತದೆ. ಅದಲ್ಲದೆ ಇಲ್ಲಿ ರಾಸಾಯನಿಕಗಳ ವಸ್ತುಗಳು ತುಂಬ ಕಡಿಮೆ ಬಳಕೆಯಾಗುತ್ತದೆ. ಹಾಗೆಯೇ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸುಮಾರು 60% ಪ್ರದೇಶ ಒಣಭೂಮಿ ಕೃಷಿಯನ್ನು ಅವಲಂಬಿತವಾಗಿದೆ. ಅದೇ ರೀತಿ ಒಂದು 30-40% ಸಾರ್ವಜನಿಕರು ಅಥವಾ ಕಾರ್ಮಿಕರು ಇದು ಉದ್ಯೋಗದ ಒಂದು ಅವಲಂಬನೆಯು ಒಣಭೂಮಿ ಕೃಷಿಯಿಂದ ಆಗಿದೆ. ಒಟ್ಟು ಒಣಭೂಮಿ ಕೃಷಿಯಲ್ಲಿ ಪ್ರಮುಖ ಬೆಳೆಗಳು ಅಂತಂದರೆ ಯಾವುದು? ಬೇಳೆಕಾಳುಗಳು, ಎಣ್ಣೆಕಾಳುಗಳು, ಸಿರಿಧಾನ್ಯಗಳು. ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯದಕ್ಕೆ ಅಥವಾ ಆಹಾರ ಪೋಷಣೆಯಲ್ಲಿ ಬೇಕಾಗಿರುವಂಥ ಪ್ರೋಟೀನ್ ಅಂಶ ಬೇಳೆಕಾಳುಗಳಲ್ಲೇ ಬರ್ತಾ ಇರುವಂಥದ್ದು. ಈ ಎಲ್ಲ ಬೇಳೆಕಾಳುಗಳನ್ನು ಅತಿ ಮುಖ್ಯವಾಗಿ ಒಣಭೂಮಿ ಕೃಷಿಯಲ್ಲೇ ಪಡೆಯುವಂಥದ್ದಾಗಿದೆ. ಹಾಗಾಗಿ ಈ ಒಂದು ಒಣಭೂಮಿ ಕೃಷಿಯ ಕೊಡುಗೆ ಅಪಾರ ಇದೆ ನಮ್ಮ ಕೃಷಿಯಲ್ಲಿ. ಈ ಒಂದು ಕೃಷಿಯನ್ನು ನಾವು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಮುಖ್ಯವಾಗಿ. ಅಂದರೆ ಇವೇ ಈಗ ನಾವು ಈ ಭತ್ತ, ಗೋಧಿ, ಜೋಳ ಇವು ಕೃಷಿಯಲ್ಲಿ ಪ್ರಮುಖ ಬೆಳೆಗಳೇ. ಆದರೆ ಈ ಪ್ರಮುಖ ಬೆಳೆಗಳ ಜೊತೆಗೆ ಆಹಾರದಲ್ಲಿ ಉಳಿದಿದ್ದು ವಸ್ತುಗಳನ್ನು ಯಾವ್ದು ಉಪಯೋಗಿಸ್ತೇವೆ? ಇವೇ ವಸ್ತುಗಳನ್ನು. ಅದೇ ಬೆಳೆಕಾಳು ಬೇಕು, ಎಣ್ಣೆಕಾಳು ಬೇಕು, ಸಿರಿಧಾನ್ಯನೂ ಬೇಕು. ಇವು ಇದ್ರೆ ನಮ್ದು ಊಟ ಸಂಪೂರ್ಣ ಆಗುತ್ತೆ, ಹೌದಲ್ಲ? ಈ ಹೇಳಿ ಒಂದೊಂದಾಗಿ ಈ ಬೇಳೆಕಾಳುಗಳಲ್ಲಿ ಏನು ಬರುತ್ತೆ, ಮತ್ತು ಎಣ್ಣೆಕಾಳುಗಳು ಬೆಳೆಗಳು, ಸಿರಿಧಾನ್ಯ ಬೆಳೆಗಳು, ಇವು ಒಣಭೂಮಿ ಕೃಷಿಯ ಕೊಡುಗೆ ಯಾವ ಥರ ಮಾಡ್ತಾ ಇವೆ? ಭಾರತದಲ್ಲಿ ಸುಮಾರು 80% ಜೋಳನ ಒಣಭೂಮಿ ಕೃಷಿಯಲ್ಲೇ ಬೆಳೀತಿರುವಂಥದ್ದು ಜೋಳನ. ಜೊತೆಗೆ 90% ಸಜ್ಜೆ ಬೆಳೆ, 95% ಬೇಳೆಕಾಳುಗಳು. ನಮಗೆ ಪ್ರೋಟೀನ್ ಅಂಶ ಮುಖ್ಯವಾಗಿ ಮೀನು ಮಾಂಸ ಬಿಟ್ಟರೆ ಬೇಳೆಕಾಳುಗಳಲ್ಲೇ ನಮಗೆ ಪ್ರೋಟೀನ್ ಅಂಶ ಮುಖ್ಯವಾಗಿ ಬೆಳೆಯುವಂಥದ್ದು. ಈಗ ತೊಗರಿ ತಗೊಳ್ಳಿ,
ಹೆಸರು ತಗೊಳ್ಳಿ, ಉದ್ದು ತಗೊಳ್ಳಿ, ಇವೆಲ್ಲದನ್ನು 95% ನಮಗೆ ಈ ನಮ್ಮ ಭಾರತ ದೇಶದಲ್ಲಿ ಒಣಭೂಮಿಯ ಕೃಷಿಯ ಕೊಡುಗೆ ಆಗಿದೆ. ಸುಮಾರು 75% ಎಣ್ಣೆಕಾಳು ಬೆಳೆಗಳ ಮೇಲೆ ಈ ಒಣಭೂಮಿಯ ಕೃಷಿ ಕೊಡುಗೆಯಾಗಿದೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಅಥವಾ ಕೃಷಿಯಲ್ಲಿ ಒಣಭೂಮಿಯ ಕೃಷಿ ಪದ್ಧತಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಒಣಭೂಮಿಯಲ್ಲಿ ಬೆಳೆಯುತ್ತಿರುವಂಥ ಬೆಳೆಗಳ ಒಂದು ಪ್ರಮುಖ ಲಕ್ಷಣಗಳು ಯಾವ ಥರ ಇರುತ್ತೆ? ಇದರ ಒಂದು ಅವಾಗಲೇ ನಾನು ಹೇಳ್ದಂಗೆ ಒಣ ಭೂಮಿ ಅಂತಂದರೆ ಅಲ್ಲಿ ಮಳೆ ಕಡಿಮೆ, ತುಂಬ ಮಳೆ ಕಡಿಮೆ, ತೀರಾ ಅಂತಂದರೆ 300 mm ಇಂದ 700 mm ಮಳೆ ಆಗುವ ಪ್ರದೇಶದಲ್ಲಿ ಈ ಒಂದು ಒಣಭೂಮಿ ಕೃಷಿಯನ್ನು ನಡೆಸಲಾಗುತ್ತದೆ. ನೀರಾವರಿಗಿಂತ ಮಳೆಯನ್ನೇ ಅವಲಂಬಿತವಾಗಿದೆ. ಈ ಎಲ್ಲ ಬೆಳೆಗಳು ಬರವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುತ್ತದೆ. ಅದಕ್ಕೇನೆ ಇತ್ತೀಚೆಗೆ ಬರ ತಡೆದುಕೊಳ್ಳುವ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸೋದನ್ನು ನಮ್ಮ ಕೃಷಿಯಲ್ಲಿ ಅಥವಾ ಕೃಷಿ ಸಂಶೋಧನೆಯಲ್ಲಿ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಬರ ತಡೆದುಕೊಳ್ಳುವ ಒಂದು ಬೆಳೆಗಳ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ. ಜೊತೆಗೆ ಈ ಒಂದು ಒಣಭೂಮಿ ಕೃಷಿಯಲ್ಲಿ ಮಣ್ಣಿನ ರಕ್ಷಣೆ ಮತ್ತು ನೀರಿನ ರಕ್ಷಣೆಗೆ ತುಂಬ ಒತ್ತು ಕೊಡಲಾಗುತ್ತೆ. ಇದಿಷ್ಟು ಪ್ರಮುಖ ಯಾವುದು ಒಣಭೂಮಿ ಕೃಷಿಯಲ್ಲಿರುವ ಪ್ರಮುಖ ಲಕ್ಷಣಗಳಾಗಿದೆ. ಇಲ್ಲಿ ಸಾಮಾನ್ಯವಾಗಿ ನಾವು ಒಣಭೂಮಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ನೋಡ್ಬೋದು? ಬೆಳೆಗಳು ಅಂತಂದರೆ ಜೋಳ, ಸಜ್ಜೆ, ರಾಗಿ, ತೊಗರಿ, ಕಡಲೆ, ಶೇಂಗಾ ಎಲ್ಲ ಎಣ್ಣೆಕಾಳು ಬೆಳೆಗಳು, ಜೊತೆಗೆ ಹತ್ತಿ, ಕೆಲವೊಂದು ವಾಣಿಜ್ಯ ಬೆಳೆಗಳು. ಇವಾಗ ಜತ್ರೋಪ ಅನ್ನೋದು, ಜತ್ರೋಪ ಇಂಧನಕ್ಕೆ ಬೇಕಾಗುತ್ತೆ ಅಂತ ಇತ್ತೀಚೆಗೆ ಬಂದಿದೆ. ಅವೆಲ್ಲ ಒಣಭೂಮಿ ಕೃಷಿಯಲ್ಲೇ ಬಾಳ್ತಾ ಇರುವಂಥದ್ದು. ಈ ರೀತಿ ಅನೇಕ ರೀತಿಯ ಬೆಳೆಗಳನ್ನು ನಾವು ಒಣಭೂಮಿ ಕೃಷಿಯಲ್ಲೇ ಬೆಳೆಯುವಂಥದ್ದಾಗಿದೆ. ಈಗ ಒಣಭೂಮಿ ಕೃಷಿಯಲ್ಲಿ ಕೆಲವು ವಿಧಾನಗಳಿವೆ. ಅವು ಯಾವ ವಿಧಾನ, ಏನು ಅವುಗಳ ಮಹತ್ವ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ಸಂಧ್ಯಾ ಅವರೇ. ಒಣಭೂಮಿ ಕೃಷಿಯಲ್ಲಿ ಕೆಲವೊಂದು ಕೃಷಿ ವಿಧಾನಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಫಸ್ಟ್ ಒನ್ ಅಂದರೆ ಮುಖ್ಯವಾಗಿ ಮಳೆ ನೀರು ಸಂಗ್ರಹಣೆ ಮಾಡೋದು ತುಂಬ ಮುಖ್ಯವಾಗಿದೆ. ಯಾಕಂತಂದ್ರೆ ಅಂಥ ಕೃಷಿ ಭೂಮಿಯಲ್ಲಿ ಮಳೆ ಬೀಳೋದೇ ಕಡಿಮೆ. ಬಿದ್ದ ಮಳೆಯನ್ನು ನಾವು ಸಂಗ್ರಹಣೆ ಮಾಡೋದು ತುಂಬ ಮುಖ್ಯವಾಗಿ ಬೇಕಾಗಿರುತ್ತದೆ. ಮಳೆ ನೀರನ್ನು ಸಂಗ್ರಹಿಸಿ ಅಗತ್ಯವಿರುವ ಸಮಯದಲ್ಲಿ ಕೃಷಿ ಅಥವಾ ಕುಡಿಯುವ ನೀರು ಅಥವಾ ಇತರ ಬಳಕೆಗಳಿಗೆ ಉಪಯೋಗಿಸುವ ವಿಧಾನವನ್ನು ಮಳೆ ನೀರು ಸಂಗ್ರಹಣೆ, ಇದು ಫಸ್ಟ್ ಪಾಯಿಂಟು. ಯಾವುದು ಕೃಷಿ ವಿಧಾನದಲ್ಲಿ, ಒಣಭೂಮಿ ಕೃಷಿಯಲ್ಲಿ ಕೃಷಿ ವಿಧಾನಗಳಲ್ಲಿ ಮಳೆ ನೀರು ಸಂಗ್ರಹಣೆ ತುಂಬ ಮುಖ್ಯವಾಗಿರುವಂಥದ್ದು. ಯಾವ ರೀತಿ ಮಾಡ್ಬೋದು? ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನು ಟ್ಯಾಂಕ್ಗಳಲ್ಲಿ ಸಂಗ್ರಹಣೆ ಮಾಡ್ಬೋದು. ಕೃಷಿ ಹೊಲಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ಬೋದು. ಚೆಕ್ ಡ್ಯಾಮು ಅಥವಾ ಪರ್ಕೊಲೇಷನ್ ಟ್ಯಾಂಕ್ಗಳನ್ನು ಮಾಡ್ಬೋದು. ಮತ್ತು ಮಳೆ ನೀರನ್ನು ಭೂಗರ್ಭಕ್ಕೆ ಇಂಗಿಸುವ ವ್ಯವಸ್ಥೆ ಮಾಡುವಂಥದ್ದು ಮೊದಲನೇ ಕೃಷಿ ವಿಧಾನ, ಮಳೆ ನೀರು ಸಂಗ್ರಹಣೆ. ಎರಡನೇದು ಮಲ್ಚಿಂಗ್ ಅಂತ ಹೇಳ್ತೀವಿ. ಈ ಒಂದು ಚಿಕ್ಕಬಳ್ಳಾಪುರ, ಕೋಲಾರ ಕಡೆಗಳಲ್ಲೆಲ್ಲ ನಾವು ಮಲ್ಚಿಂಗು ಟೊಮ್ಯಾಟೋದಲ್ಲಿ ತುಂಬ ಮುಖ್ಯವಾಗಿ ನೋಡ್ತೀವಿ, ಪ್ಲಾಸ್ಟಿಕ್ ಮಲ್ಚಿಂಗು. ಆದರೆ ಪ್ಲಾಸ್ಟಿಕ್ನು ನಮ್ಮ ವಾತಾವರಣಕ್ಕೆ ತುಂಬ ಆಘಾತಕಾರಿ, ಹಾನಿಕಾರಕ. ಹಾಗಾಗಿ ನಾವು ಇಲ್ಲಿ ಏನು ಹೇಳ್ತೀವಿ ಅಂತಂದರೆ, ಬೆಳೆಯ ಉಳಿಕೆಗಳನ್ನು ನಾವು ಹೊದಿಕೆಯಂಗೆ ಬಳಸಬೇಕು. ಆವಾಗ ನಾವು ಆದಷ್ಟು ತೇವಾಂಶವನ್ನು ಮಣ್ಣಿನಲ್ಲೇ ಕಾಪಾಡ್ಕೋಬಹುದು. ಇದು ಎರಡನೇ ಮುಖ್ಯ ಪಾಯಿಂಟು. ಏನಾಗುತ್ತೆ ಈ ಮಲ್ಚಿಂಗಿಂದ? ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತೆ, ನೀರಿನ ಆವಿಯಾಗೋಕನ್ನು ಕಡಿಮೆ ಮಾಡ್ಬೋದು, ಕಳೆ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ಬೋದು. ಕಳೆ ಬೆಳವಣಿಗೆ ನಿಯಂತ್ರಣ ಆಗ್ತಿದ್ದಂಗೆ ರಾಸಾಯನಿಕಗಳ ಬಳಕೆ, ಕಳೆ ಔಷಧಿ ಹೊಡೆಯೋದನ್ನ ಕಡಿಮೆ ಮಾಡ್ಬೋದು. ಮಣ್ಣಿನ ತಾಪಮಾನವನ್ನು ಸಮತೋಲನದಲ್ಲಿ ಇಡ್ಬೋದು. ಇವಾಗ ಮಳೆ ಇರೋ ಕಡಿಮೆಯಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಇರುತ್ತೆ, ಶಾಖ ಇರುತ್ತೆ. ಈ ಒಂದು ಹೊದಿಕೆ ಮಾಡೋದ್ರಿಂದ ಅಥವಾ ಮಲ್ಚಿಂಗ್ ಮಾಡೋದ್ರಿಂದ ನಾವು ಮಣ್ಣಿನ ಟೆಂಪರೇಚರ್ನ ಕಾಪಾಡ್ಕೋಬೋದು, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೋದು, ಬೆಳೆಯ ಬೆಳವಣಿಗೆನ ಇಳುವರಿಯನ್ನು ಹೆಚ್ಚಿಸ್ಬೋದು. ಇದು ಎರಡನೇ ಪಾಯಿಂಟು. ಮೂರನೇ ಪಾಯಿಂಟ್ ಬಂದರೆ ಬೆಳೆ ಪರಿವರ್ತನೆ ಅನ್ನೋದು ತುಂಬ ಮುಖ್ಯವಾಗಿ ಇರುವಂತಹ ಒಂದು ಕೃಷಿ ವಿಧಾನ. ಕ್ರಾಪ್ ರೊಟೇಷನ್ ಅನ್ನೋದು, ಒಂದೇ ಥರದ ಬೆಳೆನ ಯಾವುದೇ ಕಾರಣಕ್ಕೂ ಒಣಭೂಮಿ ಕೃಷಿಯಲ್ಲಿ ಮಾಡಬಾರದು. ಒಂದು ಬೆಳೆ ಆದಮೇಲೆ ಇನ್ನೊಂದು ಜಾತಿಯ ಬೆಳೆಯನ್ನು ನಾವು ಮಾಡಬೇಕಾಗಿದೆ. ಇದು ಮುಖ್ಯವಾಗಿ ಏನು ಅಂತಂದರೆ, ಈ ಬೆಳೆ ಪರಿವರ್ತನೆ ಮಾಡೋದು ಕೀಟಗಳ ಮತ್ತು ರೋಗಗಳ ಹರಡುವಿಕೆಯನ್ನು ನಿಯಂತ್ರಣ ಮಾಡುತ್ತೆ. ಕೀಟ ಮತ್ತು ರೋಗಗಳ ಹರಡುವಿಕೆ ನಿಯಂತ್ರಣ ಮಾಡುತ್ತೆ. ಜೊತೆಗೆ ಒಟ್ಟಾರೆ ಉತ್ಪಾದನೆ ಮತ್ತು ಆದಾಯ ಹೆಚ್ಚಾಗುತ್ತೆ. ಇವಾಗ ಜೋಳ ಬೆಳೆದಿದ್ದೀವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಬೆಳೆನೂ ಜೋಳನೇ ಬೆಳಿಬಾರ್ದು. ಯಾವುದಾದ್ರೂ ದ್ವಿದಳ ಧಾನ್ಯ ಬೆಳೆಗಳನ್ನು ಬೆಳಿಬೇಕು. ಉದ್ದು ಆಗಿರ್ಬೋದು, ಹೆಸರಾಗಿರ್ಬೋದು ಅಥವಾ ಅವರೆ ಆಗಿರ್ಬೋದು, ಅಂಥವುಗಳನ್ನ ಬೆಳೆಯಬೇಕು. ನಾಲ್ಕನೇದ್ದು ಸಮತಟ್ಟು ಉಳುಮೆ ಅಥವಾ ಕಾಂಟೂರ್ ಪ್ಲೋಯಿಂಗ್ ಅಂತ ಹೇಳ್ತೀವಿ. ಇವಾಗ ಇಳಿಜಾರಾಗಿರುತ್ತೆ ಭೂಮಿ, ಅಂಥ ಟೈಮಲ್ಲಿ ನಾವು ಇಳಿಜಾರಿನಂಗೆ ನಾವು ಭೂಮಿನ ಉಳುಮೆ ಮಾಡಬಾರ್ದು. ಅದಕ್ಕೆ ಅಡ್ಡಲಾಗಿ ಭೂಮಿನ ಉಳುಮೆ ಮಾಡಿದ್ದಾದಲ್ಲಿ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗೋದು ತಪ್ಪುತ್ತೆ. ಜೊತೆಗೆ ನೀರಿನ ಒಂದು ಸಂಗ್ರಹಣೆ ಆ ಮಣ್ಣಿನಲ್ಲಿ ಆಗ್ತಾ ಹೋಗುತ್ತೆ. ಆಮೇಲೆ ಬಂಡಿಂಗು,
ಸುತ್ತ ಹೊಲದ ಸುತ್ತ ತಡೆಗಟ್ಟು ಕಟ್ಟುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಬಂದಿರೋ ನೀರು ನಾವೇನು ಹರಿಯುವ ನೀರನ್ನು ಓಡುವಂಗೆ ಮಾಡಬೇಕು, ಓಡೋ ನೀರನ್ನು ತೆವಳುವಂಗೆ ಮಾಡಬೇಕು, ತೆವಳುವ ನೀರನ್ನು ಇಂಗುವಂಗೆ ಮಾಡಬೇಕು ಅಂತ ಹೇಳ್ತೀವಿ. ಈ ಥರ ಕಾಂಟೂರು ಬಂಡಿಂಗು ಅಥವಾ ಬಂಡಿಂಗು ಅಂತ ಮಾಡಿದ್ರೆ ನಾವು ಆ ಒಂದು ಹರಿಯುವ ನೀರನ್ನು ತಪ್ಪಿಸಿ ನಾವು ಆ ಭೂಮಿಯಲ್ಲಿ ಇಂಗುವಂಗೆ ಮಾಡ್ಬೋದು. ಮತ್ತು ಈ ಒಂದು ಒಣಭೂಮಿ ಕೃಷಿಯಲ್ಲಿ ಏನು ಅಂತಂದರೆ ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅದನ್ನು ತುಂಬ ಕರೆಕ್ಟಾಗಿ ಮಾಡಬೇಕು. ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡಬೇಕು. ಆ ಒಂದು ಬಿತ್ತನೆ ಸಮಯ ಮುಗಿಯಿತು ಅಂತಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನಾವು ಒಳ್ಳೆಯ ಬೆಳೆಯನ್ನು ತೆಗೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಇವಿಷ್ಟು ಕೃಷಿ ವಿಧಾನಗಳನ್ನು ನಮಗೆ ಬರೋ ಮಳೆನೇ 1-2-3 ನಿರೀಕ್ಷೆ ಮಾಡ್ಕೊಂಡಿರ್ತೇವೆ. ಹೌದು, ಆ ಮಳೆಗೆ ನೀವು ಕಾದ್ಕೊಂಡಿರ್ಬೇಕಾಗುತ್ತೆ ಅಂತ ನೀವು ಹೇಳ್ತೇವೆ. ಹೌದು. ಆ ಮಳೆನ ಬಿಟ್ಟರೆ ನಾವು ಬಿತ್ತನೆ ಮಾಡಲಿಲ್ಲ ಅಂದ್ರೆ ನಮಗೆ ಮತ್ತೆ ಆ ಭೂಮಿಯಲ್ಲಿ ಬೆಳೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಈಗ ಒಂದು ಮಳೆ ಬಿತ್ತಪ್ಪ, ನಿರೀಕ್ಷೆ ಮಾಡಿದ ಒಂದು ಮಳೆ ಬಿತ್ತಂದ್ರೆ ಆ ಮಳೆಯಲ್ಲಿ ತೇವಾಂಶ ಕನಿಷ್ಠ ಎಷ್ಟು ದಿನ ತನಕ ಇರ್ತದೆ? ಅದೇ ಇವಾಗ ಆಗಿರುವಂಥದ್ದು. ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಾ ಹೋಗಿದೆ ದಿನದಿಂದ ದಿನಕ್ಕೆ. ಈ ತೇವಾಂಶನ ನಾವು ಜಾಸ್ತಿ ಮಾಡಬೇಕು ಅಂತಂದ್ರೆ ಮಣ್ಣಿಗೆ ಆದಷ್ಟು ಸಾವಯವ ಇಂಗಾಲನ ಜಾಸ್ತಿ ಹಾಕ್ತಾ ಹೋಗಬೇಕು. ಆವಾಗ ತೇವಾಂಶನ ಹಿಡ್ಕೊಳ್ಳುತ್ತೆ. ಇವಾಗ ನೋಡಿ ಒಂದು ರೈತರು ಏನಾಗ್ತಿದ್ದಾರೆ ಅಂತಂದರೆ ಇವತ್ತು ನೀರು ಬಿಟ್ಟಿರ್ತಾರೆ, ನಾಳೆ ಹೋಗಿ ನೋಡಿದ್ರೆ ಮತ್ತೆ ನೀರು ಕಟ್ಟುವಂಗೆ ಆಗಿರುತ್ತೆ. ಮಳೆ ಬಂದ್ರೂ ಅಲ್ಲಿ ನೀರು ಒಂಚೂರು ಇರೋದಿಲ್ಲ, ಎಲ್ಲ ಹರಿದು ಹೋಗ್ತಾ ಇದೆ ನೀರು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಇವಾಗ ಮಣ್ಣಲ್ಲಿ ನೀರಿನ ಸಂರಕ್ಷಣೆ ಮಾಡಬೇಕು. ಮಣ್ಣು ಆ ಹರಿದು ಹೋಗುವಂಥ ನೀರನ್ನು ತಡೆದು ಇಂಗುವಂಗೆ ಮಾಡಬೇಕು. ಮಣ್ಣಿನಲ್ಲಿ ಸಾವಯವ ಅಂಶ, ಸಾವಯವ ಇಂಗಾಲ ಅಥವಾ ಸಾವಯವ ಪದಾರ್ಥ ಸಾಕಷ್ಟು ಇದ್ದರೆ ಖಂಡಿತವಾಗಲೂ ಮಣ್ಣು ಸುಧಾರಣೆ ಆಗುತ್ತೆ. ಮಣ್ಣಲ್ಲಿ ನೀರು ಇಂಗುತ್ತೆ, ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುತ್ತೆ. ಆವಾಗ ನಾವು ಜಾಸ್ತಿ ದಿವಸಕ್ಕೆ ಒಂದು ಮಳೆ ಬಿದ್ದರೆ ಒಂದು 3 ದಿವಸ ತನಕನೂ ನಾವು ಆ ಒಂದು ತೇವಾಂಶನ 1-2.5 mm ಮಳೆ ಇದ್ರೆ 3 ದಿವಸದವರೆಗೂ ತೇವಾಂಶನ ನಾವು ಕಾಯ್ಕೋಬಹುದು. ಅದೇ ಸಮಯದಲ್ಲಿ ನಿಮ್ದು ಮೊಳಕೆ ಬೀಜ ಹಾಕಿದ್ರೆ ಮೊಳಕೆ ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ ಆ ಒಂದು ಸಮಸ್ಯೆ ಇಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಕನಿಷ್ಠ ಮಳೆ ನಮ್ಗೆ ನಿರೀಕ್ಷೆ ಮಾಡಿದಾಗ ನಿಮ್ ಕನಿಷ್ಠ ಮಳೆ ಬರೋದನ್ನ ನೀವು ಸಾಕಷ್ಟು ರೈತರು ಇದನ್ನ ಮಾಡೇ ಮಾಡ್ತಾರೆ. ಆದ್ರೆ ಈ ಸಾವಯವ ಪದಾರ್ಥನ ಸೇರಿಸೋದು ತುಂಬಾ ಕಡಿಮೆ ಆಗಿದೆ ಇತ್ತೀಚೆಗೆ. ಅದು ಮೇನ್ ಕನ್ಸರ್ನ್. ಅದು ಅಂದ್ರೆ ಅದನ್ನು ಸೇರ್ಸ್ಕೊಂಡು ಹೋದ್ರೆ ಇನ್ನೂ ಉತ್ತಮ. ಈ 3 ದಿನದಲ್ಲಿ ನಮ್ಗೆ ಏನ್ ತಂಪು ಇರ್ತದಲ್ಲ, ತೇವಾಂಶ ಇರ್ತಲ್ಲ, ಅದು ಇನ್ನೊಂದು 3 ದಿನ ಜಾಸ್ತಿ ಆಗುತ್ತೆ. ಹೌದು. ಈಗ ಭಾರತದಲ್ಲಿ ಒಣಭೂಮಿ ಕೃಷಿ ಅಗತ್ಯತೆ ಎಷ್ಟಿದೆ ಡಾಕ್ಟರ್ ಸೌಮ್ಯ ಅವರೇ? ಏಕೆ ಅಂತಂದ್ರೆ ಭಾರತದಲ್ಲಿ ಈ ಒಂದು ಒಣಭೂಮಿ ಕೃಷಿ ಅತಿ ಹೆಚ್ಚಾಗಿದೆ. ಕೃಷಿ ಭೂಮಿಗಳಲ್ಲೇ ಒಣಭೂಮಿ ಕೃಷಿನೇ ಅತಿ ಹೆಚ್ಚಾಗಿರೋದು. ಯಾಕೆ ಅಂತಂದರೆ ಶುಷ್ಕ, ಅರೆ ಆರ್ಧ ಅಥವಾ ಆರ್ಧ ಅಂತ ಎಂಬ 3 ಪ್ರಮುಖ ಹವಾಮಾನ ವಲಯಗಳಿದ್ದಾವೆ. ಆದ್ದರಿಂದ ಭಾರತದಲ್ಲಿ ಕೃಷಿ ನೀರಾವರಿಗಿಂತ ಹೆಚ್ಚಿಗಿಂತ ಪ್ರದೇಶಗಳಲ್ಲಿ ಮಳೆಯ ನೀರನ್ನೇ ಅವಲಂಬಿತವಾಗಿರುವಂಥದ್ದು. ಈ ಒಣಭೂಮಿ ಕೃಷಿ ಸುಮಾರು 66%, 60-70 ಭಾಗದಷ್ಟು ಭೂಪ್ರದೇಶವನ್ನು ಆವರಿಸಿದೆ ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅಂತಂದರೆ ಈ ಒಣಭೂಮಿಯ ಕೃಷಿಯ ಒಂದು ಮಣ್ಣಿನ ಒಂದು ಅಭಿವೃದ್ಧಿ ಆಗಬೇಕು. ಮಣ್ಣು ಸಮತೋಲನದಲ್ಲಿರಬೇಕು. ದೇಶದ ಸಮತೋಲಿತ ಆರ್ಥಿಕ ಮತ್ತು ಕೃಷಿ ಬೆಳವಣಿಗೆಗೆ ಒಣಭೂಮಿ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡೋದು ಅಗತ್ಯ ಆಗಿದೆ. ಒಣಭೂಮಿ ಕೃಷಿಯಲ್ಲಿ ಹೆಚ್ಚಾಗಿ ತಂಬಾಕು, ಎಣ್ಣೆಕಾಳುಗಳು, ಬೇಳೆಕಾಳುಗಳು, ವಾಣಿಜ್ಯ ಬೆಳೆಗಳು ತುಂಬ ಮುಖ್ಯವಾಗಿ ಬೆಳೀತಾರೆ. ಹಾಗಾಗಿ ನಮ್ಮ ಭಾರತ ಕೃಷಿಯನ್ನು ರಫ್ತುಮುಖಿಯಾಗಲು ನಮ್ಮ ಭಾರತ ದೇಶದ ಬೇರೆ ದೇಶಕ್ಕೆ, ಇವಾಗೆಲ್ಲ ನೀವು ಕೇಳಿಸ್ಕೊಳ್ತಿರ್ಬೋದು, ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯಗಳ ಬೆಳೆ ಕಡಿಮೆ ಬೆಳೀತಾ ಇದ್ದಾರೆ. ಎಣ್ಣೆಕಾಳುಗಳ ಬೆಳೆಗಳು ನಾವೆಲ್ಲ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದ್ದೀವಿ. ಇದನ್ನ ನಮ್ಮ ದೇಶದಲ್ಲಿ ಬೆಳೆದು ಸಮೃದ್ಧವನ್ನಾಗಿ ಮಾಡಿದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಮಾಡಿ ರಫ್ತು ಮಾಡಿ ನಮ್ಮ ದೇಶದ ಆರ್ಥಿಕತೆಯನ್ನು ಜಾಸ್ತಿ ಮಾಡ್ಬೋದು. ಹಾಗಾಗಿ ನಮ್ಮ ದೇಶದ ಆರ್ಥಿಕತೆಯ ವಿಷಯದಲ್ಲೂ ಒಣಭೂಮಿ ಕೃಷಿಯಲ್ಲಿ ತುಂಬಾ ಕೃಷಿಯ ಪ್ರಾಮುಖ್ಯತೆ ಇದೆ. ಸರ್ಕಾರ ಕೂಡ ಈಗ ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂದ್ರೆ ಒಣ ಬೇಸಾಯ ಪದ್ಧತಿ ಅನುಸರಿಸಿ ಮತ್ತೆ ಇದು ಇನ್ನು ತಮಿಳದಾಗೆ ಈಗಾಗಲೇ ಆಮದು ಮಾಡಿಕೊಳ್ಳುತ್ತಿರುವಂಥ ದವಸ ಧಾನ್ಯಗಳು, ಬೇಳೆಕಾಳುಗಳು, ಎಣ್ಣೆ ಇವು ಅವುಗಳನ್ನು ಕಡಿಮೆ ಮಾಡ್ಬೋದು. ಹಾಗಾಗಿ ನಮ್ಮ ದುಡ್ಡು ವಿದೇಶಕ್ಕೆ ಹೋಗೋದನ್ನ ನಾವು ತಡೆ ಹಿಡ್ಕೋಬಹುದು, ಜೊತೆಗೆ ನಾವೇ ರಫ್ತು ಮಾಡಬಹುದಲ್ಲ ಜಾಸ್ತಿ ಬೆಳೆದ್ರೆ. ಹಾಗಾಗಿ ನಮ್ಮ ರೈತರು ಬೆಳೆ ಬರಲ್ಲ ಅಂತ ವಿಷಯ ಅಲ್ಲ. ಇದು ಸ್ವಲ್ಪ ಕಾಳಜಿ ತಗೊಂಡ್ರೆ ನಮಗೆ ಬೆಳೆ ಕೈ ಕೊಡ್ತದೆ, ನಮಗೆ ಒಳ್ಳೆ ಕೈ ಹಿಡಿತದೆ ಇದು. ಈಗ ಡಾಕ್ಟರ್ ಸೌಮ್ಯ ಅವರೇ, ಒಣಭೂಮಿ ಕೃಷಿಯಲ್ಲಿ ತಂತ್ರಜ್ಞಾನದ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಡಿ. ಏನೇನು ತಂತ್ರಜ್ಞಾನ ಇಲ್ಲಿ ಬಳಸಬೇಕಾಗುತ್ತೆ? ಕೃಷಿಯನ್ನ ರೈತರಿಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ. ಕೃಷಿ ಅನ್ನೋದು ರೈತರಿಗೆ ತುಂಬ ಮುಖ್ಯವಾಗಿ ಮೊದಲಿನಲ್ಲೂ ಗೊತ್ತಿರುವಂಥದ್ದು. ಕೆಲವೊಂದು ತಂತ್ರಜ್ಞಾನಗಳನ್ನು ಅವರು ಅಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಭೂಮಿ ಸಿದ್ಧತೆ, ತ್ವರಿತ ಭೂಮಿ ಸಿದ್ಧತೆ ಮತ್ತು ಬಿತ್ತನೆ ವಿಧಾನಗಳನ್ನು ಮಾಡ್ಕೋಬೇಕು. ಯಾಕಂದರೆ ಕಡಿಮೆ ಬೀಳುವ ಮಳೆಯಲ್ಲಿ ನಾವು ಆ ಒಂದು ಬೆಳೆಯನ್ನು ಬೆಳಿಬೇಕಾಗಿರುತ್ತೆ. ಎರಡನೇದು ಸುಧಾರಿತ ಬೆಳೆ ತಳಿಗಳ ಬಳಕೆಯನ್ನು ಮಾಡಬೇಕು. ಇತ್ತೀಚೆಗೆ ಈ ಒಂದು ಬರ ನಿರೋಧಕ ತಳಿಗಳು ಅಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ಸಂಶೋಧನೆನೂ ಆಗ್ತಿದೆ, ಬಿಡುಗಡೆ ಆಗಿದೆ. ಇವಾಗ ರಾಗಿಯಲ್ಲಂತೆ ತಗೊಳ್ಳಿ,
ತಗೊಳ್ಳಿ, ಇವಾಗ ಮಳೆ ತುಂಬ ಲೇಟ್ ಆಗಿದೆ, ತುಂಬ ಇವಾಗ ಆಗಸ್ಟ್ ಆದ್ರೂ ಮಳೆ ಬಂದಿಲ್ಲ, ಆಗಸ್ಟ್ ಕೊನೆಯವರೆಗೂ ಬಿತ್ತನೆ ಮಾಡುವಂತಹ ಬಿತ್ತನೆ ಬೀಜಗಳಿದಾವೆ ಅವೆಲ್ಲ ಈ ತರ ಏನು ಡಿಲೇಡ್ ಮನ್ಸೂನ್ ಅಂತ. ಹೌದು ಹೌದು. ಅಂದ್ರೆ ಮಳೆ ಬರೋದು ತಡ ಆದಾಗೆ ನೀವು ಜಾಗ್ರತೆ ವಹಿಸ್ಬೇಕು. ಯಾವ ಥರ ಬಿತ್ತನೆ ಮಾಡಬೇಕು, ಇವಾಗ ಮಳೆ ಬರಲಿಲ್ಲ ಜೂನಲ್ಲಿ, ಆ ಟೈಮಲ್ಲಿ ಬಿತ್ತನೆ ಆಗಲಿಲ್ಲ, ರಾಗಿ ಬಿತ್ತನೆ ಮಾಡೋಕ್ಕಾಗಲಿಲ್ಲ ಅಂತಂದ ತಕ್ಷಣ ರಾಗಿನೇ ಬೆಳೆಯೋಕ್ಕಾಗಲ್ಲ ಅಂತ ಏನಿಲ್ಲ. ಆ ಒಂದು ತಡವಾದ ಮಳೆಗೆ ಸೂಕ್ತವಾಗಿರುವಂತಹ ತಳಿಗಳನ್ನು ಮತ್ತು ಬರ ನಿರೋಧಕತೆ ಇರುವಂಥ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅಂಥ ತಳಿಗಳ ಬಗ್ಗೆ ಜ್ಞಾನ ತಗೊಂಡು ಅದನ್ನು ಅಂತಹ ತಳಿಗಳ ಬಳಕೆ ಮಾಡಬೇಕು. ನೀರಿನ ಸಮರ್ಪಕ ಬಳಕೆ ಮಾಡಬೇಕು. ಈ ಒಣಭೂಮಿ ಕೃಷಿಯಲ್ಲಿ ನೀರೇ ಪ್ರಮುಖವಾಗಿ ತುಂಬ ಲಿಮಿಟೇಷನ್ ಇರುವಂಥದ್ದು. ನೀರಿನ ಸಮರ್ಪಕ ಬಳಕೆನೆ ಮಾಡಬೇಕು, ನೀರು ಸಂಗ್ರಹಣೆ ಮಾಡಬೇಕು, ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಖಂಡಿತವಾಗಲೂ ಇಲ್ಲಿ ಮಾಡಲೇಬೇಕಾಗಿರುವಂಥದ್ದು. ಮಣ್ಣಿನ ಸಂರಕ್ಷಣಾ ಕ್ರಮಗಳು ಅಂತ ಯಾವುದಂದ್ರೆ ಭೂಮಿ ಸಮತಟ್ಟು ಮಾಡುವುದು, ಇಳಿಜಾರು ನಿರ್ವಹಣೆ ಮಾಡುವಂಥದ್ದು, ಸಂರಕ್ಷಣಾ ಉಳುಮೆಯನ್ನು ಮಾಡುವಂಥದ್ದು, ಟೆರೇಸಿಂಗ್ ಅಂತ ಹೇಳ್ತಾರೆ. ಈಗ ಇಳಿಜಾರು ಭೂಮಿ ಇಲ್ಲಿದ್ರೆ ಮೆಟ್ಟಿಲು ಕೃಷಿ ಅಂತ ಹೇಳ್ತಾರೆ. ಅಂಥವುಗಳನ್ನ ಅಳವಡಿಸಿಕೊಳ್ಳುವಂಥದ್ದು ತುಂಬ ಮುಖ್ಯವಾಗಿರುತ್ತೆ. ಅದೇ ರೀತಿ ಇನ್ನೊಂದು ತಾಂತ್ರಿಕತೆ ಇತ್ತೀಚಿನ ದಿನಗಳ ಎಲ್ಲ ರೈತರು ಅಳವಡಿಸಿಕೊಳ್ತಿದ್ದಾರೆ, ಹನಿ ನೀರಾವರಿ ಪದ್ಧತಿ. ನೀರನ್ನ ಆದಷ್ಟು ಕಡಿಮೆ ಬಳಕೆ ಮಾಡಿ ಯಾವ ಹಂತದಲ್ಲಿ ನೀರು ಕೊಟ್ಟರೆ ಆ ಬೆಳೆಗೆ ತುಂಬ ಉಪಯುಕ್ತವಾಗುತ್ತದೆ ನೋಡಿಕೊಂಡು ನಾವು ಬೆಳೆಗಳಿಗೆ ನೀರು ಕೊಟ್ಟರೆ ನೀರಿನ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನೀರಿನ ನಷ್ಟ ಮಾಡುವಂಥದ್ದನ್ನ ಕಡಿಮೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡಬೇಕು, ಮಿಶ್ರ ಬೆಳೆ ಅಥವಾ ಮಿಶ್ರ ಕೃಷಿ ಪದ್ಧತಿ ಇವಕ್ಕೆಲ್ಲ ಏನು ಅಂತಂದರೆ ಒಂದು ಸಮಗ್ರ ನಿರ್ವಹಣೆ ಮಾಡಿದಲ್ಲಿ ಮಾತ್ರ ನಾವು ಖಂಡಿತವಾಗಲೂ ಈ ಒಣಭೂಮಿ ಕೃಷಿಯಲ್ಲೂ ಒಳ್ಳೆ ಬೆಳೆಯನ್ನು ತೆಗೆಯಬಹುದಾಗಿದೆ. ಇನ್ನೊಂದು ಡಾಕ್ಟರ್ ಸೌಮ್ಯ ಅವರೇ, ನಾವೇನು ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತೇವಲ್ಲ, ಇದರಲ್ಲಿ ನಾವು ಮುಖ್ಯವಾಗಿ ನಾವು ಯಾವ್ಯಾವ ಥರದ ಕ್ರಮವನ್ನು ಕೈಗೊಂಡ್ರೆ ನಾವು ಸುಗಮವಾಗಿ ನಮ್ಮ ಒಣಭೂಮಿ ಕೃಷಿಯನ್ನು ಮಾಡ್ಕೊಳ್ಬೋದು? ಈ ಒಣಭೂಮಿ ಕೃಷಿ ಪದ್ಧತಿಯಲ್ಲಿ ಬರೀ ರೈತರ ಪಾಲು ಅಷ್ಟೇ ಅಲ್ಲ, ಇಲ್ಲಿ ಸಂಶೋಧಕರ ಪಾಲು ಇದೆ, ಅದೇ ರೀತಿ ಸರ್ಕಾರದ ಪಾಲು ಇದೆ, ಎಲ್ಲದರದ್ದು ಪಾಲು ಇದೆ. ಏನಕ್ಕೆ ಅಂತಂದರೆ ಈ ಒಣಭೂಮಿ ಕೃಷಿಯಲ್ಲಿ ಬರ ನಿರೋಧಕ ಬೆಳೆಗಳ ಅಭಿವೃದ್ಧಿ ಮಾಡೋದು ತುಂಬ ಮುಖ್ಯವಾಗಿದೆ. ಈ ಒಂದು ಬರ ನಿರೋಧಕ ಬೆಳೆಗಳಂತಂದರೆ ಕಡಿಮೆ ನೀರಿನಲ್ಲೂ ಬೆಳೆಯಬಲ್ಲ ಮತ್ತು ಬರವನ್ನು ತಡೆದುಕೊಳ್ಳುವಂತಹ ಬೆಳೆ ತಳಿಗಳನ್ನು ಅಭಿವೃದ್ಧಿ ಮಾಡಬೇಕು. ಮತ್ತು ಎಲ್ಲ ಕಡೆನೂ ಎಲ್ಲರೂ ಇದನ್ನು ಜವಾಬ್ದಾರಿಯಾಗಿ ತಗೊಂಡು ಮಣ್ಣಿನ ಒಂದು ಸವೆತ ಏನಾಗುತ್ತೆ ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ಹೊಸ ತಂತ್ರಜ್ಞಾನಗಳ ಅಳವಡಿಕೆಯನ್ನು ಮಾಡ್ಕೋಬೇಕು ಮತ್ತು ಸುಧಾರಿತ ಕೃಷಿ ವಿಧಾನಗಳನ್ನು ಬಳಕೆ ಮಾಡಬೇಕು. ಇದೆಲ್ಲ ಮಾಡಿದಾದಲ್ಲಿ ನಾವು ಇದು ಬರೀ ರೈತರೇ ಮಾಡಬೇಕಾಗಿರುವಂಥದ್ದಲ್ಲ, ಎಲ್ಲರ ನಾಗರಿಕರ ಜವಾಬ್ದಾರಿಯಾಗಿದೆ. ಈ ಒಂದು ಒಣಭೂಮಿ ಕೃಷಿಯನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತಂದರೆ ಎಲ್ಲರ ಜವಾಬ್ದಾರಿಯಾಗಿದೆ. ಅಂದರೆ ಈಗ ಒಣ ಬೇಸಾಯದಲ್ಲಿ ನಾವು ಸುಧಾರಿತ ಕೃಷಿ ವಿಧಾನಗಳನ್ನು ಬಳಕೆ ಮಾಡಬೇಕು. ಹೌದು ಹೌದು. ಅವುಗಳ ಬಗ್ಗೆ ಸ್ವಲ್ಪ ಹೇಳಿ, ಏನೇನು ಬರ್ತದೆ ಆ ಸುಧಾರಿತ ಕೃಷಿ ವಿಧಾನಗಳು? ಸುಧಾರಿತ ಕೃಷಿ ವಿಧಾನಗಳು ಅಂದರೆ ಸರಿಯಾದ ಸಮಯದಲ್ಲಿ ಉಳುಮೆ ಮಾಡುವಂಥದ್ದು. ಇವಾಗ ಈ ಒಂದು ಒಣಭೂಮಿ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಬೇಕು ಅಂತಂದರೆ ಮಾಗಿ ಉಳುಮೆ ನೀವು ಕೇಳಿರ್ಬೋದು. ಮಾಗಿ ಉಳುಮೆ ಮಾಡಲೇಬೇಕು. ಮಾಗಿ ಉಳುಮೆ ಮಾಡಿದ್ದಾದಲ್ಲಿ ಅಲ್ಲಿ ಆದಷ್ಟು ಕೆಲವೊಂದು ಕೀಟಗಳ ನಾಶ ಆಗುತ್ತೆ. ನಾವು ಆಟೋಮೆಟಿಕ್ಕಾಗಿ ಒಂದು ಕೀಟಗಳ ಬಾಧೆಯನ್ನು ಕಡಿಮೆ ಮಾಡ್ಕೋಬೋದು. ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡುವಂಥದ್ದು, ಸಮರ್ಪಕ ಗೊಬ್ಬರ ನಿರ್ವಹಣೆ ಅಂತಂದರೆ ಗೊಬ್ಬರ ಅಂತ ಅಂದ ತಕ್ಷಣ ಬರೀ ರಾಸಾಯನಿಕ ಗೊಬ್ಬರಗಳಿಂದ ಅಷ್ಟೇ ಪೋಷಕಾಂಶಗಳು ಸಿಗ್ತಿರೋದಲ್ಲ. ಕಾಂಪೋಸ್ಟು, ತಿಪ್ಪೆ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರ ಎಲ್ಲದರಲ್ಲೂ ನಾವು ತಗೋಬಹುದಾಗಿದೆ. ಜೊತೆಗೆ ಸೂಕ್ತ ಬೆಳೆ ಪದ್ಧತಿಗಳು, ದ್ವಿದಳ ಬೆಳೆ ಪದ್ಧತಿಗಳು, ದ್ವಿಬೆಳೆ ಪದ್ಧತಿಗಳು, ಸಾಲು ಬೆಳೆ ಪದ್ಧತಿಗಳು, ಈ ಪದ್ಧತಿಗಳನ್ನೆಲ್ಲ ಮಾಡುವಂಥದ್ದು. ಪ್ರದೇಶಕ್ಕೆ ಅನುಗುಣವಾದ ಉತ್ತಮ ಬೆಳೆ ಮಾದರಿಯನ್ನು ಆಯ್ಕೆ ಮಾಡುವಂಥದ್ದು, ಮತ್ತು ಕಳೆ ನಿಯಂತ್ರಕ ಪರಿಣಾಮಕಾರಿಯಾಗಿ ಮಾಡುವಂಥದ್ದು, ಮತ್ತು ಸೂಕ್ತ ಸಸ್ಯ ಸಂರಕ್ಷಕ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ನಾವು ಸುಮ್ಮನೆ ಯಾವುದೋ ಒಂದು ರಾಸಾಯನಿಕಗಳು ಅಥವಾ ಕೆಮಿಕಲ್ಸ್ನ ತಗೊಬಂದು ಸ್ಪ್ರೇ ಮಾಡೋದಾಗ್ಲಿ ಅದನ್ನ ಮಾಡೋದಲ್ಲ. ತಿಳ್ಕೊಂಡು ಸೂಕ್ತವಾಗಿ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಇದನ್ನ ಒಣ ಬೇಸಾಯ ಕೃಷಿಯನ್ನ ಮಾಡಬಹುದಾಗಿದೆ. ಈಗ ಒಣ ಬೇಸಾಯದಲ್ಲಿ ನಾವು ನೀರಿನ ಸಮರ್ಥ ನಿರ್ವಹಣೆ ಬಗ್ಗೆ ಬೇರೆ ಬೇರೆ ಕ್ರಮ ಇರ್ತದಲ್ಲ, ಅವುಗಳ ಬಗ್ಗೆ ಹೇಳಿ. ಯಾವ್ಯಾವ ನೀರಿನ ಸಮರ್ಥ ಕ್ರಮಗಳಿದ್ದಾವೆ ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಸಂಧ್ಯಾ ಅವರೇ. ಈ ಒಂದು ಒಣಭೂಮಿ ಕೃಷಿಯಲ್ಲಿ ನೀರನ್ನು ಸಂರಕ್ಷಣೆ ಮಾಡಿದಷ್ಟು ತುಂಬಾನೇ ಅಲ್ಲಿ ಅನುಕೂಲಗಳು ಬಂದೇ ಬರ್ತವೆ. ಒಂದು ಮುಖ್ಯವಾಗಿರುವಂಥದ್ದು ಹನಿ ನೀರಾವರಿ ಪದ್ಧತಿ. ಹನಿ ನೀರಾವರಿ ಪದ್ಧತಿಯಲ್ಲಿ ಏನು, ಸಸ್ಯದ ಬೇರಿನ ಭಾಗಕ್ಕೆ ಡೈರೆಕ್ಟಾಗಿ ನೇರವಾಗಿ ಒಂದು ನೀರನ್ನು ಪೂರೈಕೆ ಮಾಡುವಂಥದ್ದು. ಎರಡನೇದಾಗಿ ತುಂತುರು ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂಥದ್ದು. ಮೂರನೇದು ಮಳೆ ನೀರು ಸಂಗ್ರಹಣೆ ಮಾಡುವಂಥದ್ದು. ಕೃಷಿ ಹೊಂಡಗಳ ಒಂದು ನಿರ್ಮಾಣ. ಈ ಕೃಷಿ ಹೊಂಡಗಳ ಬಗ್ಗೆ ಇವಾಗ ಕೃಷಿ ಹೊಂಡ ಭಾಗ್ಯ ಅಂತಲೇ ಸರ್ಕಾರದ ಕಡೆಯಿಂದ ಅದನ್ನು ಕೊಡ್ತಾ ಇದ್ದಾರೆ, ಅದನ್ನು ಅಳವಡಿಸಿಕೊಳ್ಳುವಂಥದ್ದು. ನಾಲ್ಕನೇದು ಮಲ್ಚಿಂಗ್ ಅಥವಾ ಹೊದಿಕೆಯನ್ನು ನಾವು ಮಾಡಿಕೊಳ್ಳುವಂಥದ್ದು. ಮತ್ತು ಬೆಳೆ ಆಧಾರಿತ ನೀರಾವರಿ ವೇಳಾಪಟ್ಟಿ. ಈಗ ರಾಗಿ ಅಂತಂದರೆ ರಾಗಿ ಕವಲೊಡೆಯುವ ಟೈಮಲ್ಲಿ ನೀರು ತುಂಬ ಮುಖ್ಯ ಬೇಕಾಗಿರುತ್ತೆ. ಅದು ಬಿಟ್ಟು ಆ ಕವಲೊಡೆಯುವ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಕೊಟ್ಟರೆ ಅದಕ್ಕೆ
ಯೂಸ್ಫುಲ್ ಆಗಿರಲ್ಲ. ಅಂದರೆ ಯಾವ ಹಂತದಲ್ಲಿ ಯಾವ ಟೈಮಲ್ಲಿ ನಾವು ನೀರನ್ನು ಕೊಡಬೇಕು ಅನ್ನೋದನ್ನು ಒಂದು ವೇಳಾಪಟ್ಟಿ ಮಾಡಿಕೊಂಡು ನೀರನ್ನು ಕೊಟ್ಟರೆ ಖಂಡಿತವಾಗ್ಲೂ ನೀರನ್ನು ಸಂರಕ್ಷಣೆ ಮಾಡ್ಬೋದು. ಮಣ್ಣಿನ ತೇವಾಂಶವನ್ನು ಸಂರಕ್ಷಣೆ ಮಾಡೋದು ತುಂಬ ಮುಖ್ಯವಾಗಿದೆ. ಈ ಒಂದು ಭೂಮಿಯ ಮಣ್ಣೇ ಮುಖ್ಯವಾಗಿರುವಂಥದ್ದು ಕೃಷಿಯಲ್ಲಿ. ಹಾಗಾಗಿ ತೇವಾಂಶವನ್ನು ಸಂರಕ್ಷಣೆ ಮಾಡುವಂಥದ್ದು, ಸೂಕ್ತ ಬೆಳೆಗಳ ಆಯ್ಕೆ ಮಾಡುವಂಥದ್ದು. ಇವಾಗ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಬರ ಬಂದಿದೆ, ತೊಗರಿಯನ್ನು ಈ ಕಡೆ ಪ್ರದೇಶಗಳಲ್ಲಿ ಬಿತ್ತನೆ ಮಾಡೋಕ್ಕಾಗಲಿಲ್ಲ. ತೊಗರಿ ಬಿಟ್ಟು ಬೇರೆ ಬೆಳೆ ಯಾವುದು ಬೆಳಿಬಹುದು ಅನ್ನೋದನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಒಂದು ಒಣಭೂಮಿ ಕೃಷಿಯನ್ನು ಮಾಡಬೇಕಾಗತ್ತೆ. ತುಂಬ ಸಂತೋಷ ಡಾಕ್ಟರ್ ಸಂಧ್ಯಾಕೆ ಅವರೇ. ಈಗ ನಾವು ಒಣ ಬೇಸಾಯ ಅಥವಾ ಒಣ ಕೃಷಿ ಬೇಸಾಯ ಮಾಡಬೇಕಾದ್ರೆ ಕೆಲವು ಸವಾಲುಗಳು ಕೂಡ ಇರುತ್ತೆ. ಈ ಸವಾಲುಗಳನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು, ಯಾವ್ಯಾವ ಸವಾಲು, ಅದ್ರ ಬಗ್ಗೆನೂ ಕೂಡ ಹೇಳಿ. ಒಣಭೂಮಿ ಕೃಷಿಯಲ್ಲಿ ಮುಖ್ಯವಾಗಿರುವಂಥ ಸವಾಲು ಅಂತಂದರೆ ನೀರಿನ ಕೊರತೆ. ಅದರಿಂದಾಗ್ಲೇ ಅದನ್ನ ಒಣಭೂಮಿ ಕೃಷಿ ಅಂತ ಹೇಳ್ತೀವಿ. ನೀರನ್ನ ಸಮರ್ಪಕವಾಗಿ ಹೇಗೆ ಬಳಸಬೇಕು, ಅನೇಕ ತಂತ್ರಜ್ಞಾನಗಳಿದಾವೆ. ಈಗಾಗಲೇ ನಾನು ಹೇಳಿದೆ, ಹೊಂಡ ಮಾಡ್ಕೊಳ್ಳುವಂಥದ್ದು ಅಥವಾ ಮಣ್ಣಿನ ಒಂದು ಆರೋಗ್ಯನ ಹೆಚ್ಚಿಸ್ಕೊಳ್ಳುವಂಥದ್ದು ಅಥವಾ ನೀರಿನ ಒಂದು ಸಂಗ್ರಹಣೆ ಮಾಡ್ಕೊಳ್ಳುವಂಥದ್ದು, ಮಳೆ ನೀರಿನ, ಇವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನೀರಿನ ಕೊರತೆಯನ್ನು ನಿರ್ವಹಣೆ ಮಾಡ್ಬೋದು. ಆಮೇಲೆ ದೇಶದ ಅಭಿವೃದ್ಧಿ ಅಗತ್ಯಗಳನ್ನು ಪೂರೈಸಲು ಕೃಷಿ ಯೋಗ್ಯ ಭೂಮಿಯ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಈ ಒಣಭೂಮಿ ಕೃಷಿ ಭವಿಷ್ಯವು ಅದರ ಸಮರ್ಪಕ ನಿರ್ವಹಣೆಯ ಮೇಲೇನೆ ಅವಲಂಬಿತವಾಗೋದು. ನಾವು ಯಾವುದೆಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ಒಂದು ಒಣಭೂಮಿ ಕೃಷಿಯನ್ನು ನಾವು ನಿಯಂತ್ರಣ ಮಾಡ್ತೀವಿ ಅಥವಾ ನಿರ್ವಹಣೆ ಮಾಡ್ತೀವಿ, ಅದರ ಮೇಲೆ ನಾವು ಒಂದಷ್ಟು ಬೆಳೆಗಳನ್ನು ನಾವು ಉತ್ಪಾದಕತೆ ಮಾಡ್ಬೋದು. ಅನೇಕ ಸವಾಲುಗಳು ಪ್ರತಿಯೊಂದು ತಂತ್ರಜ್ಞಾನದಲ್ಲಿದ್ದಾವೆ. ಆ ಸವಾಲುಗಳನ್ನು ಯಾವ ರೀತಿ ಎದುರಿಸಿ ನಾವು ಆ ಒಂದು ಕೃಷಿ ಪದ್ಧತಿಗಳನ್ನು ಉಳಿಸಿಕೊಂಡಿದ್ದೆ ಅದಲ್ಲಿ ಖಂಡಿತವಾಗ್ಲೂ ನಾವು ಆ ಒಂದು ಕೃಷಿ ಪದ್ಧತಿಯನ್ನು ಉಳಿಸಬಹುದು. ಇವಾಗ 1960ರ ದಶಕದಲ್ಲಿ ಹಸಿರು ಕ್ರಾಂತಿಯಾಗಿ ಮುಖ್ಯವಾಗಿ ಸುಧಾರಿತ ಬೆಳೆ ತಳಿಗಳ ಬೆಳವಣಿಗೆಗೆ ಅಥವಾ ಅಭಿವೃದ್ಧಿಗೆ ಒತ್ತು ನೀಡಿತ್ತು. ಆದರೆ ಇಂದಿನ ಅಗತ್ಯವು ವಿಶೇಷವಾಗಿ ಶುಷ್ಕ ಪ್ರದೇಶಗಳಲ್ಲಿ ದೀರ್ಘಕಾಲಿಕ ಅಥವಾ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಒಟ್ಟಾರೆ ಹೇಳಬೇಕಾದ್ರೆ ಈಗ ಒಣ ಬೇಸಾಯ ಅಥವಾ ಡ್ರೈಲ್ಯಾಂಡ್ ಫಾರ್ಮಿಂಗ್ ಏನು ನಾವು ಹೇಳ್ತೇವೆ, ಇಲ್ಲಿ ನಮ್ಮ ರೈತರು ನೀರಿನ ಕಾಳಜಿ ವಹಿಸಬೇಕಾಗುತ್ತೆ. ನೀರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಇದ್ದ ನೀರಿನಲ್ಲೇ ನಾವು ನಮ್ಮ ದಿನವನ್ನು ಕಳಿಬೇಕು, ನಮ್ಮ ಬೆಳೆನ ಬೆಳೆಬೇಕು ವಿಚಾರ ಮಾಡಬೇಕು. ಅಥವಾ ಈಗ ಏನೂ ಮಳೆಲೇ ಬಂದಿಲ್ಲಪ್ಪ ಅಂದರೆ ನಾವು ಪರ್ಯಾಯ ಮಾರ್ಗ, ಉಪಕಸಬನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿಗಳು ತುಂಬಾ ಮುಖ್ಯವಾಗಿ ನಮಗೆ IFS ಅಂತ ಹೇಳ್ತೀವಿ. ಮುಖ್ಯವಾಗಿ ತುಂಬಾ ಈಗ ಕೃಷಿಯನ್ನೇ ಅವಲಂಬಿತವಾಗಿ ರೈತರು ಒಂದಷ್ಟು ಬೆಳೆಗಳನ್ನು ಬೆಳೆಯಕ್ಕಾಗಲ್ಲ. ಆವಾಗ ಹೈನುಗಾರಿಕೆ ಇದ್ರೆ ಅಥವಾ ಕೋಳಿ ಸಾಕಾಣಿಕೆ ಇದ್ರೆ, ಜೇನು ಕೃಷಿ, ಅದರಿಂದ ಆದಾಯನ ಮಾಡ್ಕೋಬಹುದು. ಉಪಕಸಬನ್ನ ನೀವು ಸ್ವಲ್ಪ ಗಮನ ಹರಿಸಬೇಕು. ಅದರಿಂದ ನೀವು ಸ್ವಲ್ಪ ಏನು ಸಮಯನೂ ನಿಮ್ಗೆ ಇರುತ್ತೆ, ಆ ಸಮಯನ ವಿನಿಯೋಗ ಮಾಡ್ಕೋಬಹುದು. ಮತ್ತೆ ಏನೂ ಇಲ್ಲಲ್ಲ ಮಾಡ್ಲಿಕ್ಕೆ ಅನ್ನೋ ಒಂದು ವಿಚಾರನೂ ಹೋಗುತ್ತೆ. ಆಮೇಲೆ 100ಕ್ಕೆ 100ರಷ್ಟು ಇನ್ಕಮ್ ಸಿಗದೇ ಇರಬಹುದು, ಆದ್ರೆ ಇದು ನಿರಂತರ ನಿಮ್ಗೆ ಸಿಗುತ್ತೆ. ಏನೂ ಇಲ್ಲ ಅನ್ನೋದಕ್ಕಿಂತ ಸಿಗುತ್ತೆ. ಈ ಬಾರಿ ಸಿಗದೆ ಇರ್ಬೋದು, ಮತ್ತೆ ನೀವು ಹಂತ ಹಂತವಾಗಿ ಒಂದು ಹೆಜ್ಜೆ ಇಡ್ತೀರಲ್ಲ, ಮತ್ತೆ 1ಕ್ಕೆ 2, 2ಕ್ಕೆ 3 ಹಿಂಗೆ ಹಾಗೆ ಆಗುತ್ತೆ. ಹಾಗಾಗಿ ಇವತ್ತು ಒಣ ಕೃಷಿ ಬೇಸಾಯದ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ ಡಾಕ್ಟರ್ ಸಂಧ್ಯಾಕೆ ಅವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿ ಇವತ್ತು ನಮ್ಮ ರೈತ ಬಾಂಧವರಿಗೆ ಒಣ ಕೃಷಿ ಬೇಸಾಯದ ಕುರಿತು ತುಂಬ ಸಮಗ್ರವಾಗಿ ಮಾಹಿತಿ ಮಾಡಿಕೊಟ್ರಿ. ತುಂಬ ಸಂತೋಷ. ಇನ್ನು ಕೆಲವು ರೈತರು ಇರ್ತಾರೆ ಡಾಕ್ಟರ್ ಸಂಧ್ಯಾ ಅವ್ರ ಜೊತೆಗೆ ಒಣ ಕೃಷಿ ಬಗ್ಗೆ ಮಾಹಿತಿ ಇನ್ನು ಕೇಳ್ಕೊಬೇಕಂತಿರ್ತಾರೆ. ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆ? ಹೌದು, ನನ್ನ ದೂರವಾಣಿ ಸಂಖ್ಯೆ 9686851307 9686851307. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. प्रधानमंत्री किसान मान धन योजना। मिलेगा पेंशन का सहारा, कृषक ना होगा बेसहारा, जुड़ेगा खुशियों से नाता, कटेगा सुख से बुढ़ापा, सुरक्षित होगा अन्नदाता, सुरक्षित होगा अन्नदाता। प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रूपए मासिक पेंशन होगी सुनिश्चित। 55 रूपए से 200 रूपए की मासिक किश्त देकर प्रवेश कर सकते हैं। 18 से 40 वर्ष तक के किसान इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना, अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय, भारत सरकार द्वारा जनहित में जारी। ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.